ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಇದು ನನ್ನ ಫಸ್ಟ್ ವ್ಲಾಗ್. ಈ ಆರ್ಚ್ ನೋಡಿದ ತಕ್ಷಣ ನಿಮಗೆ ಗೊತ್ತಾಗಿರುತ್ತೆ ನಾನು ಎಲ್ಲಿ ಹೋಗ್ತಾ ಇದ್ದೀನಿ ಅಂತ. ಹೌದು, ನಾನು ಚಾಮುಂಡಿ ಬೆಟ್ಟಕ್ಕೆ ಹೋಗ್ತಾ ಇದ್ದೀನಿ. ಇವತ್ತು ನಾನು ಫಸ್ಟ್ ವ್ಲಾಗ್ ಸ್ಟಾರ್ಟ್ ಮಾಡಿರೋದ್ರಿಂದ ಚಾಮುಂಡಿ ಬೆಟ್ಟದಿಂದ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡೆ. ತುಂಬ ಖುಷಿ ಇದೆ ನನಗೆ ಚಾಮುಂಡಿ ಬೆಟ್ಟದಿಂದ ನಾನು ಫಸ್ಟ್ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇರೋದು. ಸೊ ಬನ್ನಿ ಸ್ಟಾರ್ಟ್ ಮಾಡೋಣ. ಇವಾಗ ಹೋಗ್ತಾ ಇದ್ದೀವಿ ನಾವು ಬೆಟ್ಟಕ್ಕೆ. ಇಲ್ಲಾದ ಎಕ್ಸ್ಪೀರಿಯನ್ಸ್ ಬಗ್ಗೆ ನಾನು ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ನೋಡಿ, ಚಾಮುಂಡಿ ಬೆಟ್ಟ ಅಂದರೆ ಎಲ್ರಿಗೂ ಇಷ್ಟ ಆಗೋ ಪ್ಲೇಸ್ ಅಂತಲೇ ಹೇಳ್ಬೋದು. ಅಲ್ಲಿ ಹೋಗೋಬೇಕಾದ್ರೆ ವ್ಯೂಸ್ ಎಲ್ಲ ಎಷ್ಟು ಚೆನ್ನಾಗಿ ಕಾಣುತ್ತೆ ಅಲ್ವಾ. 4:30ಗೆಲ್ಲ ನಾವು ಬೆಟ್ಟಕ್ಕೆ ರೀಚ್ ಆಗಿದ್ವಿ. ಅಲ್ಲಿ ಪಾರ್ಕಿಂಗಿಗೆ ಅಂತ ಹೋದರೆ ಅಷ್ಟೊಂದು ವೆಹಿಕಲ್ಸು, ಒಬ್ರಿಗೂ ಕಾರು ಇಡೋಕ್ಕೆ ಜಾಗ ಇಲ್ಲ. ಅಲ್ಲಿ ಒಂದು ಸೆಕ್ಯೂರಿಟಿ ಮೇಂಟೆನೆನ್ಸ್ ಇಲ್ಲ. ಯಾಕೆ ಹೀಗೆ ಮಾಡ್ತಾರೋ ಗೊತ್ತಿಲ್ಲ. ಒಂದು ಕಡೆನೂ ನಮಗೆ ಜಾಗ ಸಿಕ್ಕಿಲ್ಲ. ಪಾರ್ಕಿಂಗಿಗೆ ಒಂದು 20 ನಿಮಿಷ ವೇಸ್ಟ್ ಆಯಿತು ನಮಗೆ. ನಾನು ಹೋಗಿದ್ದು ನವೆಂಬರ್ 1, ಗೌರ್ಮೆಂಟ್ ಹಾಲಿಡೇ ಇತ್ತು. ಅದಕ್ಕೋಸ್ಕರ ತುಂಬಾ ಜನ ಇದ್ದರು. ಪಾರ್ಕಿಂಗಿಗೆ ಹೋದರೆ ಅಲ್ಲಿ ಒಬ್ಬರು ಸಿಬ್ಬಂದಿನೂ ಇಲ್ಲ ಮೇಂಟೈನ್ ಮಾಡೋಕ್ಕೆ. ಎಲ್ಲಿ ನಿಲ್ಲಿಸ್ಬೇಕು, ಏನು ಮಾಡಬೇಕು, ಜನ ಅಂತೂ ಪರದಾಡ್ತಿದ್ದಾರೆ ಅಲ್ಲಿ. ಟೂರಿಸ್ಟ್ಗಳು ಹಾಗೆ ನಮ್ಮ ಮೈಸೂರಿಯನ್ಸಿಗೆ ಸಿಗ್ತಾ ಇಲ್ಲ ಅಲ್ಲಿ ಪ್ಲೇಸು. ಇನ್ನೂ ದೂರದಿಂದ ಬಂದಿರ್ತಾರೆ, ಅವ್ರಿಗೆ ಎಷ್ಟು ಕಷ್ಟ ಆಗುತ್ತೆ. ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಸ್ವಲ್ಪ ಕ್ರಮ ತಗೊಂಡ್ರೆ ಜನರಿಗೂ ಉಪಕಾರ ಆಗುತ್ತೆ. ಕಾರ್ ಪಾರ್ಕಿಂಗ್ ಎಲ್ಲ ಮಾಡಿ ದೇವಸ್ಥಾನದ ಹತ್ರ ಹೊರಟ್ವಿ. ಅಲ್ಲಿ ನೋಡಿದ್ರೆ ಸುಮಾರು ಜನ ಇದ್ದರು, ತುಂಬಾ ರಶ್ ಇತ್ತು. ಆದ್ದರಿಂದ ನಾವು 100 ರೂಪೀಸ್ ಟಿಕೆಟಿಗೆ ಹೋಗಿ ಕ್ಯೂ ಅಲ್ಲಿ ನಿಂತ್ಕೊಂಡ್ವಿ. ಸುಮಾರು ಒಂದು 45 ಮಿನಿಟ್ಸ್ ಆಯಿತು ನಮಗೆ ದರ್ಶನಕ್ಕೆ. ಇಲ್ಲೂ ಒಂದು ಆದ ಎಕ್ಸ್ಪೀರಿಯನ್ಸ್ ಬಗ್ಗೆ ನಾನು ನಿಮ್ಮ ಹತ್ರ ಶೇರ್ ಮಾಡಲೇಬೇಕು. ಒಂದು 45 ಮಿನಿಟ್ಸಿಂದ ನಿಂತೇ ಇದ್ವಿ ಕ್ಯೂನಲ್ಲಿ. ಆದರೆ ಇನ್ನೊಂದು ಲೈನ್ ಹೋಗ್ತಾ ಇತ್ತು. ಅದು ಯಾವ ಲೈನು ಅಂತ ನಾವು ಕೇಳಿದ್ವಿ. ಬಟ್ ಅಲ್ಲಿರೋ ಸಿಬ್ಬಂದಿ ಹೇಳ್ತಾರೆ ಅವರು ಇವರು ಇರ್ತಾರೆ ಮೇಡಮ್ ಅಂತಾರೆ. ಅಲ್ಲಿ ಜನ ಅಂತೂ ತುಂಬ ಹೊತ್ತು ನಿಂತ್ಕೊಂಡು ಸಾಕಾಗ್ಬಿಟ್ಟಿದ್ರು. ನಂತರನೇ ಹಾಗೆ ತುಂಬ ಜನ ಪ್ರಶ್ನೆ ಮಾಡಿದ್ರು, ಯಾವ ಲೈನ್ ಅದು, ಯಾಕೆ ಹಂಗೆ ಕಳಿಸ್ತಾ ಇದ್ದೀರಾ ಅಂತ. ಬಟ್ ಅಲ್ಲಿರೋ ಸಿಬ್ಬಂದಿ ಕೇರ್ಲೆಸ್ ಆಗಿ ಉತ್ತರ ಕೊಡ್ತಾರೆ. ನಾವೇನು ಕೇಳಿದ್ರು ಅಲ್ಲಿ ಪ್ರಯೋಜನಕ್ಕೆ ಬರಲ್ಲ, ಇನ್ಫ್ಲೂಯೆನ್ಸಿಂದ ಹೋಗ್ತಾನೆ ಇರ್ತಾರೆ. ನಮ್ಮ ಮೈಸೂರು ಜನಕ್ಕೆ ಬೆಟ್ಟಕ್ಕೆ ಬಂದ್ರೇ ಒಂದು ಸಮಾಧಾನ. ಏನು ಸ್ಟಾರ್ಟ್ ಮಾಡೋದಿದ್ರು, ಒಂದು ಮನೆ ಕಟ್ಟೋದಿದ್ರು, ಒಂದು ವೆಹಿಕಲ್ ತೊಗೊಂಡ್ರು ಫಸ್ಟು ಆ ತಾಯಿಯ ಆಶೀರ್ವಾದ ತೊಗೊಂಡೇ ಅದು ಸ್ಟಾರ್ಟ್ ಮಾಡ್ತಾರೆ. ನಾವೆಷ್ಟೇ ಕಷ್ಟಪಟ್ಟು ಕ್ಯೂನಲ್ಲಿ ನಿಂತ್ಕೊಂಡು ಹೋದ್ರೂ ಆ ತಾಯಿ ದರ್ಶನ ಮಾಡಿದ ತಕ್ಷಣ ಅದೆಲ್ಲ ಮರ್ತೋಗುತ್ತೆ. ಒಳ್ಳೆ ಪಾಸಿಟಿವ್ ವೈಬ್ಸ್ ಕ್ರಿಯೇಟ್ ಆಗುತ್ತೆ. ನೋಡಿ, ನನ್ನ ಮಗ ಅದರಲ್ಲೂ ಆ ಲೈನಲ್ಲೂ ಆಟ ಆಡ್ಕೊಂಡು ಅವನ ಪಾಡಿಗೆ ಅವನು, ಏನೂ ಗೊತ್ತಿರಲ್ಲ ಮಕ್ಕಳಿಗೆ, ಅವ್ರ ಪಾಡಿಗೆ ಅವ್ರು ಆಟ ಆಡ್ಕೊಂಡಿರ್ತಾರೆ. ಹಾಗೆ ಲೈನಲ್ಲಿ ನಿಂತಾಗ ಹೊಸ ಜನಗಳು ಪರಿಚಯ ಆಗುತ್ತೆ. ಅವರು ಇವ್ರಿನ ಬಗ್ಗೆ ಎಲ್ಲ ಹೇಳ್ತಾರೆ. ಹಾಗೆ ಇಲ್ಲಿನ ಬಗ್ಗೆನೂ ನಮಗೆ ಕೇಳ್ತಾರೆ. ಆ ಥರ ಕೇಳಿದಾಗ ನಮಗೆ ಏನೋ ಒಂಥರ ಹೆಮ್ಮೆ ಅನಿಸುತ್ತೆ ನಮ್ಮ ಮೈಸೂರು ಬಗ್ಗೆ ಹೇಳೋಕ್ಕೆ. ಹಾಗೆ ಒಂದು 5:45 ಆಗಿತ್ತು ನಮ್ಮ ದರ್ಶನ ಮುಗಿಸಿ ಹೊರಗಡೆ ಬರೋ ತನಕ. ಹಾಗೆ ಕತ್ಲೆ ಆಗ್ತಾ ಬಂದ್ಬಿಟ್ಟಿತ್ತು. ಹಾಗೆ ಹೊರಗಡೆ ಬಂದು ಒಂದು ಸ್ವಲ್ಪ ಫೋಟೋಸ್ ತೊಗೊಂಡ್ವಿ. ಹಾಗೆ ಸ್ವಲ್ಪ ಅಲ್ಲೇ ಸುತ್ತಾಡ್ಬಿಟ್ಟು ನನ್ನ ಮಗನಿಗೆ ಅದು ಇದು ತಿನ್ನಿಸ್ಬಿಟ್ಟು ನೋಡ್ತಾ ಕತ್ಲೆ ಆಗೇ ಬಿಡ್ತು. ನಾವು ಅಕ್ಕಪಕ್ಕ ಟೆಂಪಲಿಗೆ ಸ್ವಲ್ಪ ವಿಸಿಟ್ ಮಾಡೋಣ ಅಂದ್ಕೊಂಡಿದ್ವಿ. ತುಂಬಾ ರಶ್ ಇರೋ ಕಾರಣ ನನಗೆ ಹೋಗೋಕ್ಕೆ ಆಗಿಲ್ಲ. ಹಾಗೆ ಬರೀ ಅಮ್ಮನ ದರ್ಶನ ಮಾಡ್ಕೊಂಡು ಹೊರಗಡೆ ಬಂದ್ವಿ. ಇದು ನನ್ನ ಫಸ್ಟ್ ವ್ಲಾಗ್ ಆಗಿರೋದ್ರಿಂದ ನಾನು ಏನಾದ್ರು ತಪ್ಪಾಗಿ ಮಾತಾಡಿದರೆ ದಯವಿಟ್ಟು ಕ್ಷಮಿಸಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ದಯವಿಟ್ಟು ಸಪೋರ್ಟ್ ಮಾಡಿ. ಹಾಗೆ ಇದೇ ಚಾನಲ್ನಲ್ಲಿ ನಾನು ಅಡುಗೆ ರೆಸಿಪೀಸ್ಗಳೆಲ್ಲ ಅಪ್ಲೋಡ್ ಮಾಡಿದ್ದೀನಿ. ದಯವಿಟ್ಟು ನೋಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಬೆಟ್ಟಕ್ಕೆ ಬಂದಮೇಲೆ ಮೈಸೂರಿಯನ್ಸ್ದು ಒಂದು ಫೇವ್ರೆಟ್ ಪ್ಲೇಸ್ ಇದೆ, ಒಂದು ಸ್ಟಾಲ್ ಇದೆ. ಅಲ್ಲಿಗೆ ನಾನು ಇವಾಗ ಹೋಗ್ತಾ ಇದ್ದೀನಿ. ಅದು ಯಾವುದು ಅಂತ ನಿಮಗೆ ಇವಾಗ ತೋರಿಸ್ತಾ ಇದ್ದೀನಿ ನೋಡಿ. ದೇವಸ್ಥಾನದಿಂದ ಸ್ಟ್ರೈಟ್ ಬರೋಬೇಕಾದ್ರೆ ಆ ಮಹಿಷಾಸುರ ಸ್ಟ್ಯಾಚು ಇರತ್ತಲ್ವ, ಅದರಿಂದ ಲೆಫ್ಟ್ ಸೈಡಲ್ಲಿ ಈ ಸ್ಟಾಲ್ ಲೊಕೇಟ್ ಆಗಿದೆ. ನೋಡಿ, ನಾನು ಇವಾಗ ಹೋಗಿ ತೋರಿಸ್ತಾ ಇದ್ದೀನಿ ನಿಮಗೆ ಯಾವ ಸ್ಟಾಲು ಅಂತ. ಕಾಫಿ ಅಂತ ಏನೋ ಇದೆ ಇದು ಅಂಗಡಿ ಹೆಸರು, ಕಾಫಿ ಟೀ ಅಂತ. ಇಲ್ಲಿ ನಾವು ಚಕ್ಲಿ ಸೂಪನ್ನು ಟ್ರೈ ಮಾಡಿದ್ವಿ. ಇಲ್ಲಿ ಹನಿ ಕೇಕು, ಸಮೋಸ ಹಾಗೆ ಮ್ಯಾಗಿ ಕೂಡ ಸಿಗತ್ತೆ. ಹಾಗೆ ಲೆಮನ್ ಟೀ ಕೂಡ ತುಂಬಾ ಫೇಮಸ್ಸು. ಇಲ್ಲಿನ ಸ್ಪೆಷಲ್ಲು ಟೊಮ್ಯಾಟೊ ಚಕ್ಲಿ ಸೂಪ್ ಹಾಗೆ ಮ್ಯಾಂಚೋ ಸೂಪನ್ನು ತೊಗೊಂಡ್ವಿ. ಈ ಚಳಿ ವೆದರ್ಗೆ ತುಂಬಾ ಚೆನ್ನಾಗಿ ಅನ್ನಿಸ್ತು. ಬಿಸಿಯಾಗಿ ಕೊಡ್ತಾರೆ ಸೂಪು, ತುಂಬಾ ಚೆನ್ನಾಗಿ ಅನ್ನಿಸ್ತು ನನಗೆ. ಆಲ್ಮೋಸ್ಟ್ ಎಲ್ಲ ನೀವು ಟ್ರೈ ಮಾಡಿರ್ತೀರ ಮೈಸೂರಿಯನ್ಸು. ಟ್ರೈ ಮಾಡಿಲ್ಲ ಅಂದರೆ ಒಂದ್ಸಲಿ ಇಲ್ಲಿ ಬಂದು ಟ್ರೈ ಮಾಡಿ. ಹಾಗೆ ಇಲ್ಲಿ ಸೂಪೆಲ್ಲ ಕುಡ್ದು ನಾವು ಹಂಗೆ ಮಹಿಷಾಸುರರ ಹತ್ರ ಹೋಗಿ ಅಲ್ಲೂ ಕೂಡ ವಿಡಿಯೋ ಫೋಟೋಸ್ ಎಲ್ಲ ತೊಗೊಂಡು ಹಾಗೆ ನಾವು ಪಾರ್ಕಿಂಗ್ ಹತ್ರ ಬಂದ್ವಿ. ಅಲ್ಲೂ ಈಗಲೂ ರಶ್ ಇತ್ತು, ತುಂಬ ಟ್ರಾಫಿಕ್ ಜಾಮ್ ಇತ್ತು. ತುಂಬಾ ಕಾರ್ಗಳು ವೆಹಿಕಲ್ಗಳು ತುಂಬಾ ಇತ್ತು.
ಹಾಗೆ ಬರ್ತಾ ವ್ಯೂ ಪಾಯಿಂಟ್ ಹತ್ರ ಹೋಗೋಣ ಅಂದ್ಕೊಂಡ್ವಿ. ಅಲ್ಲೂ ತುಂಬಾ ರಶ್ ಇತ್ತು, ತುಂಬ ವೆಹಿಕಲ್ಗಳು ಪಾರ್ಕ್ ಆಗಿಬಿಟ್ಟಿತ್ತು. ಅಲ್ಲಿ ಬೇರೆ ವೆಹಿಕಲ್ಗಳು ಹೋಗೋಕ್ಕೆ ಜಾಗ ಇರಲಿಲ್ಲ. ಮತ್ತು ನಾವು ಪಾರ್ಕ್ ಮಾಡಿದ್ರೆ ಇನ್ನೂ ಕಷ್ಟ ಆಗುತ್ತೆ ಬೇರೆಯವರಿಗೆ. ಅದಕ್ಕೆ ನಾವು ಹಾಗೆ ಬಂದುಬಿಟ್ವಿ. ನೈಟ್ ವ್ಯೂ ತುಂಬಾ ಚೆನ್ನಾಗಿ ಅನಿಸುತ್ತೆ ನೋಡೋಕ್ಕೆ. ನಮ್ಮ ಮೈಸೂರು ನೋಡಿ ಮೇಲ್ಗಡೆಯಿಂದ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ. ಹಾಗೆ ನಮ್ಮ ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇಷ್ಟೊತ್ತು ಈ ವಿಡಿಯೋ ನೋಡಿದ್ದಕ್ಕೆ ಎಲ್ರಿಗೂ ಧನ್ಯವಾದಗಳು. ಹಾಗೆ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮತ್ತೆ ನಾನು ನಿಮಗೆ ಮುಂದಿನ ವಿಡಿಯೋಗಳೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು.